ಪೂಜಿಸಲ್ಪಡುತ್ತಿದ್ದ ಗಣೇಶನ ವಿಗ್ರಹ ತುಂಗಾ ನದಿಯಲ್ಲಿ ವಿಸರ್ಜನೆ ಮಾಡಿ 4 ವರ್ಷ ಕಳೆದ ಮೇಲೆ ಆ ವಿಗ್ರಹವನ್ನು ಮತ್ತೆ ನೀರಿಂದ ಮೇಲೆತ್ತಿದಾಗ ಗಣೇಶನಿಗೆ ಹಚ್ಚಿದ ಕುಂಕುಮದ ಕಲೆ ಅಳಿಸಿರ್ಲಿಲ್ಲ. ಎಲ್ಲಾದ್ರೂ ಒಂದೇ ಸ್ಥಳಗಳಲ್ಲಿ ಎರಡು ಗಣೇಶನ ಗುಡಿಗಳನ್ನ ನೋಡಿದ್ದೀರಾ? ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆಯಾ? ಈ ದೇವಸ್ಥಾನ ಕುರಿತ ಒಂದು ಚಿಕ್ಕ ಕಥೆ ಇದೆ. ಆ ಕಥೆನ ಹೇಳ್ತಾ ಈ ದೇವಸ್ಥಾನನ ತೋರಿಸ್ತೀನಿ ಬನ್ನಿ. ನಾವಿವತ್ತು ಬಂದಿರೋದು ತೀರ್ಥಹಳ್ಳಿ ತಾಲೂಕಿನ ದೇವಂಗಿ ಸಮೀಪದ ಕಂಪನಕೊಡಿಗೆ ಶ್ರೀ ಪ್ರಸನ್ನ ಸಿದ್ಧಿ ವಿನಾಯಕ ಗಣಪತಿ ದೇವಸ್ಥಾನಕ್ಕೆ. ಒಂದು ಕುಟುಂಬ ಉದ್ಭವ ಗಣಪತಿಯನ್ನು ಗುಡಿ ನಿರ್ಮಾಣ ಮಾಡಿ ಪೂಜಿಸ್ಕೊಂಡು ಬರ್ತಾ ಇದ್ರು. ಹಾಗೆ ದಾರಿಯಲ್ಲಿ ಓಡಾಡ್ತಾ ಇದ್ದ ಗ್ರಾಮಸ್ಥರು ಈ ದೇವರಿಗೆ ಕೈ ಮುಗಿದು ತಮ್ಮ ಬೇಡಿಕೆಗಳನ್ನ ಇಡ್ತಾ ಇದ್ರು. ಆ ಗ್ರಾಮಸ್ಥರ ಬೇಡಿಕೆಗಳು ಈಡೇರ್ತಾ ಇದ್ದ ಹಾಗೆ ಗ್ರಾಮಸ್ಥರು ಕೂಡ ಈ ಕುಟುಂಬದೊಟ್ಟಿಗೆ ಸೇರಿ ಪೂಜೆಯನ್ನ ಸಲ್ಲಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ಎಲ್ಲರೂ ಸೇರ್ಬಿಟ್ಟು ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡೋಣ ಅಂತ ಹೇಳಿ ಜೀರ್ಣೋದ್ಧಾರ ಕಾರ್ಯಕ್ಕೆ ಮುಂದಾಗ್ತಾರೆ. ಹಳೆಯ ವಿಗ್ರಹವನ್ನು ತೀರ್ಥಹಳ್ಳಿಯ ಪುತ್ತಿಗೆ ಮಠದ ಸಮೀಪದಲ್ಲಿರುವ ತುಂಗಾ ನದಿಯಲ್ಲಿ ವಿಸರ್ಜನೆ ಮಾಡ್ತಾರೆ. ಗಣಪತಿಯ ವಿಗ್ರಹವನ್ನ ವಿಸರ್ಜನೆ ಮಾಡಿದ ನಂತರ ಹೊಸದಾದ ಗಣಪತಿಯ ವಿಗ್ರಹವನ್ನ ತಂದು ಸುಸಜ್ಜಿತವಾದ ಗುಡಿಯನ್ನ ನಿರ್ಮಾಣ ಮಾಡ್ತಾರೆ. ಅದೇನು ಈ ಹಿಂದೆ ಕಾಣ್ತಾ ಇದೆ ಅದೇ ಗುಡಿ. ನಂತರ ವರ್ಷಗಳು ಕಳೆದಂತೆ ಕುಟುಂಬಸ್ಥರಿಗೆ ಮತ್ತು ಗ್ರಾಮಸ್ಥರಿಗೆ ಅನೇಕ ತೊಂದರೆಗಳು ಕಾಣೋದಕ್ಕೆ ಶುರುವಾಗುತ್ತದೆ. ತುಂಬಾ ಕಡೆ ಕೇಳಿ ನೋಡಿದಾಗ ಈ ಗಣಪತಿಯ ವಿಗ್ರಹವನ್ನ ವಿಸರ್ಜನೆ ಮಾಡಬಾರ್ದಿತ್ತು ಅಂತ ಕಂಡು ಬರುತ್ತೆ. ಹಾಗಾಗಿ ಎಲ್ಲರೂ ಸೇರಿ ಗಣಪತಿಯ ವಿಗ್ರಹವನ್ನ ಮತ್ತೆ ತಂದು ಪ್ರತಿಷ್ಠಾಪಿಸುವ ನಿರ್ಧಾರವನ್ನ ಮಾಡ್ತಾರೆ. ನಿರ್ಧಾರವನ್ನ ಮಾಡಿದ ನಂತರ ತುಂಗಾ ನದಿಯಲ್ಲಿ ಹೋಗಿ ಹುಡುಕಿದಾಗ ಅದೇ ಸ್ಥಳದಲ್ಲಿ ಹುಡುಕಿದಾಗ ಅವರಿಗೆ ವಿಗ್ರಹ ಸಿಗೋದಿಲ್ಲ. ಹಾಗಾಗಿ ಏನ್ ಮಾಡೋದು ಅಂತ ತೋಚದೆ ಒಬ್ರ ಬಳಿ ಹೋದಾಗ ಅವರು ಒಂದು ಗರಿಕೆಯನ್ನ ಇವರ ಕೈಗೆ ನೀಡ್ಬಿಟ್ಟು ಆ ಗರಿಕೆಯನ್ನ ನೀವು ವಿಸರ್ಜನೆ ಮಾಡಿದ ಸ್ಥಳದಲ್ಲಿ ಆ ಗರಿಕೆಯನ್ನ ಹಾಕಿ ಆ ಗರಿಕೆ ತೇಲಿ ಹೋಗ್ಬಿಟ್ಟು ಒಂದ್ ಕಡೆ ಸುರುಳಿ ಸುತ್ತಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಆ ಜಾಗದಲ್ಲಿ ಮುಳುಗಿದ್ರೆ ನಿಮ್ಗೆ ಗಣಪತಿಯ ವಿಗ್ರಹ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಸೇರಿ ಆ ಗರಿಕೆಯನ್ನ ತಗೊಂಡೋಗಿ ಅವರು ವಿಸರ್ಜನೆ ಮಾಡಿದ ಸ್ಥಳದಲ್ಲಿ ಆ ಗರಿಕೆಯನ್ನ ಹಾಕ್ತಾರೆ. ಆ ಗರಿಕೆ ನಂತರ ತೇಲಿ ಹೋಗಿ ಒಂದು ಕಡೆ ಸುರುಳಿ ಸುತ್ತಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತಕ್ಷಣ ಆ ಜಾಗದಲ್ಲಿ ಮುಳುಗಿದಾಗ ಅವರಿಗೆ ಆಶ್ಚರ್ಯ ರೂಪದಲ್ಲಿ ಗಣಪತಿಯ ವಿಗ್ರಹ ಸಿಗುತ್ತೆ. ಅವರು ವಿಸರ್ಜನೆ ಮಾಡುವಾಗ ಏನು ಪೂಜೆ ಮಾಡಿ ಅದಕ್ಕೆ ಕುಂಕುಮವನ್ನು ಹಚ್ಚಿದ್ರು ಆ ಕುಂಕುಮದ ಕಲೆ ಕೂಡ ಅಳಿಸಿ ಹೋಗಿರೋದ್ರಿಲ್ಲ. ವಿಶೇಷ ಏನಂದ್ರೆ ತುಂಗಾ ನದಿ ಯಾವ ಮಟ್ಟಕ್ಕೆ ಹರಿತದೆ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ. 4 ವರ್ಷಗಳು ತುಂಗಾ ನದಿಯಲ್ಲಿ ಆ ವಿಗ್ರಹ ನೀರಿನೊಳಗೆ ಇರುತ್ತೆ. ಎಲ್ಲರೂ ಸೇರಿ ವಿಗ್ರಹವನ್ನು ತಂದು ಮೊದಲು ಎಲ್ಲಿತ್ತೋ ಅದೇ ಜಾಗದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಈಗ ಎರಡೂ ಸ್ಥಳಗಳಲ್ಲಿ ಪೂಜೆ ಪುನಸ್ಕಾರಗಳು ನಡ್ಕೊಂಡು ಬರ್ತಾ ಇದೆ. ಶ್ರೀ ಪ್ರಸನ್ನ ಸಿದ್ಧಿ ವಿನಾಯಕ ದೇವಸ್ಥಾನದ ಕುರಿತ ಒಂದು ಚಿಕ್ಕ ಕತೆ. ನೀವೇನಾದ್ರೂ ತೀರ್ಥಹಳ್ಳಿಗೆ ವಿಸಿಟ್ ಮಾಡೋರಿದ್ರೆ ಮಿಸ್ ಮಾಡದೆ ಈ ಜಾಗನ ವಿಸಿಟ್ ಮಾಡಿ. ಹಾಗೆ ನಾವು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊ. ನಮ್ಮ ಮುಂದಿನ ವಿಡಿಯೋ ನಿಮ್ಮೂರಿನ ಬಗೆಗೆ ಕೂಡ ಇರಬಹುದು. ಹಾಗೆ ನಿಮ್ಗೆ ಏನಾದ್ರೂ ಯಾವ್ದಾದ್ರೂ ದೇವಸ್ಥಾನದ ಕುರಿತ ಅಥವಾ ಯಾವ್ದಾದ್ರು ಜಾಗದ ಕುರಿತ ಯಾವ್ದಾದ್ರು ವಿಡಿಯೋ ಮಾಡ್ಬೇಕು ಅಂತ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವು ಅದ್ರ ಕುರಿತ ವಿಡಿಯೋನ ಖಂಡಿತವಾಗಿಯೂ ಮಾಡ್ತೀವಿ.